ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಒಂದು ಡಿಸೈನ್ನ ರಿಂಗ್ ಬೀಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬೇಸ್ ಲೈನ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆ ಈ ಡಿಸೈನ್ ಹೇಗೆ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ 2 ಟೈಮ್ಸು 5 ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಂಡಿದ್ದೆ, ಮತ್ತು ಇನ್ ಬಿಟ್ವೀನು 3 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೆ. ಆದರೆ ಇದರಲ್ಲಿ ಹೇಗೆ ಅಂತಂದರೆ 6 ಚೈನ್ ಹಾಕ್ಕೊಂಡು ಬೀಡ್ಸ್ ಮತ್ತು 6 ಚೈನ್ ಬೀಡ್ಸು ಹೀಗೇ ಬರುತ್ತೆ ಫ್ರೆಂಡ್ಸ್. ಸಿಂಪಲ್ ಇದೆ ಇದು. ನೋಡಿ, ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. 6 ಚೈನ್ ಹಾಕೋತೀನಿ. 1 2 3 6 ಚೈನ್ ಹೀಗೆ 6 ಚೈನ್ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು ಬಿಫೋರ್ ಆಫ್ಟರ್ ಬೀಡ್ಸು 2 ಚೈನ್ನ ಪಕ್ಕನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು 6 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಆದರೆ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಳ್ಳಿ, ಯಾಕಂದ್ರೆ ನಾವು ನೆಕ್ಸ್ಟ್ ಡಿಸೈನ್ ಮಾಡುವಾಗ ಅದು ಸುಕ್ಕಟ್ಬಿಡ್ತದೆ ಹೀಗೆ. ಅದಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡಿ. ಸ್ವಲ್ಪ ಹಿಂದೆ, ಬಿಗಿನರ್ಸ್ಗೆ ಹೇಳ್ತಿರೋದು, ಸ್ವಲ್ಪ ಹಿಂದೆ ಲಾಕ್ ಮಾಡ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಫ್ರೆಂಡ್ಸ್. ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹೀಗೆ ಪಕ್ಕನೇ ಒಂದೊಂದು ಚೈನ್ ಹಾಕ್ಕೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಇದ್ರದ್ದು ಲಾಸ್ಟ್ ಟೈಮು ನಾನು 5 ಚೈನ್ 2 ಟೈಮ್ಸ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಳ್ತಾ ಇದ್ದೆ, ಮತ್ತು ಇನ್ ಬಿಟ್ವೀನ್ 3 ಟೈಮ್ಸ್ ಹಾಕ್ತಿದ್ದೆ. ಆದರೆ ಇದೇನು ಅಂದರೆ 6 ಚೈನ್ ಹಾಕ್ಕೊಂಡು ಈ ರೀತಿ ಡಬಲ್ ಚೈನ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಳ್ಳೋದು ಅಷ್ಟೇ. 6 ಚೈನ್ 2 ಲಾಕ್ ಬೀಡ್ಸ್ 2 ಲಾಕ್, ಬಿಫೋರ್ ಆಫ್ಟರ್ ಬೀಡ್ಸ್ ಈ ಥರ ನಾವು ಲಾಕ್ ಮಾಡ್ಕೊಳ್ಬೇಕು ಸಿಂಗಲ್. ನಾನೀಗ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಬೀಡ್ಸ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ರಿಂಗ್ ಬೀಡ್ ಮತ್ತು ಸ್ಮಾಲ್ ಬೀಡ್ ಒಂದು ಯೂಸ್ ಮಾಡ್ತಾ ಇರೋದು ನಾನು. ನೋಡಿ ಫ್ರೆಂಡ್ಸ್, ನಾನು ಬೀಡನ್ನು ಹೀಗೆ ಜಾಯಿನ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ. ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ 2 ಟೈಮ್ಸ್ ಲಾಕ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯೇ ಮಾಡಿಕೊಂಡು ಹೋಗ್ತಾ ಇರಬೇಕು. ಫುಲ್ ಸ್ಯಾರಿ ಹೀಗೇ 6 ಚೈನ್ 2 ಲಾಕ್ ಮತ್ತು ಬೀಡ್ಸ್ ಮತ್ತು 2 ಲಾಕ್. ಸ್ವಲ್ಪ ಲೂಸಾಗಿ ಹಾಕ್ಕೊಂಡೋಗಿ ನೆಕ್ಸ್ಟ್ ಡಿಸೈನ್ ಬರಬೇಕಾದ್ರೆ ನಮಗೆ ಸುಕ್ಕಡುತ್ತೆ ಸ್ಯಾರಿ. ಹತ್ತಿರದಲ್ಲೇ, ತುಂಬ ಹತ್ತಿರದಲ್ಲೇ ಹಾಕ್ಕೊಂಡು ಹೋಗಿ ಫ್ರೆಂಡ್ಸ್. ಹೀಗೆ ನೋಡಿ, ನಾನು ಬೀಡ್ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕ್ 2 ಟೈಮ್ಸ್ ಲಾಕ್, ಹೀಗೆ ಪಕ್ಕದಲ್ಲೇ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು 6 ಚೈನ್ ಹೀಗೆ ಮತ್ತೆ 6 ಚೈನ್ ಲಾಕ್ ಮಾಡಿಕೊಂಡು ಮತ್ತೆ 2 ಲಾಕ್ ಬೀಡ್ಸ್ 2 ಲಾಕ್ 6 ಚೈನ್ ಹೀಗೇ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫುಲ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ಲು ಸೀರೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಮಗೆ ಕುಚ್ಚಿಗೆ ಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ 4 ಚೈನ್ ಆ ಥರ ಸಿಂಗಲ್ ಚೈನ್ ಹಾಕ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹೀಗೆ ನಾನು ಲಾಸ್ಟ್ ಟೈಮಲ್ಲಿ ಚೈನ್ಗಳನ್ನ 3 ಟೈಮ್ಸ್ 2 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೆ. ಇನ್ ಬಿಟ್ವೀನ್ 3 ಟೈಮ್ಸ್ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಂಡಿದ್ದೆ, ಮತ್ತು ಲಾಸ್ಟಲ್ಲಿ ಮತ್ತೆ 2 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೆ. ಆದರೆ ಇದು 2 ಚೈನ್ ಹಾಕ್ಕೊಂಡು 6 ಚೈನ್ ಹಾಕಿ 2 ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ ಹಾಕಿ 2 ಲಾಕ್. ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 6 ಚೈನ್ ಲಾಕ್ 2 ಟೈಮ್ಸ್ ಬೀಡ್ಸ್ 2 ಟೈಮ್ಸ್ ಲಾಕ್. ಇದೇ ಥರ ಫುಲ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಬರುತ್ತೆ. ನಾನು ಸೆಕೆಂಡ್ ಸ್ಟೆಪ್ಪನ್ನು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಿದ್ದೀನಿ.
ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ನಾವು 6 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ 6 ಚೈನಲ್ಲಿ ನಾವು 3 ಚೈನನ್ನು ಹಾಕ್ಕೊಳ್ತೀವಿ. ಇಲ್ಲಿ ಈ ಪಕ್ಕದಲ್ಲೇ ನೋಡಿಲಿ, ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನಾವು 6 ಚೈನ್ ಉಂಟಲ್ಲ, ಆ 6 ಚೈನಲ್ಲಿ 3 ಚೈನನ್ನು ಹಾಕ್ಕೊಳ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಉಂಟಲ್ಲ ಇದು, ಇಲ್ಲಿ 3 ಟೈಮ್ಸ್ ಹಾಕ್ಕೊಳ್ತೀವಿ. ಹೀಗೆ ಈ 6 ಚೈನಲ್ಲಿ ನಾವು 3 ಚೈನ್ ಹಾಕ್ಕೊಂಡು ಬೀಡ್ಸ್ಗೆ ಸೂಜಿ ಮೇಲೆ ದಾರ ತಗೊಂಡು ನಾವು ಸೆಕೆಂಡ್ ಕ್ರೋಶನ 12 ಟೈಮ್ಸು ಬೀಡ್ಸ್ ಹಾಕೊಂಡು ಸ್ಮಾಲ್ ಬೀಡ್ಸ್ಗಳನ್ನ ಹಾಕ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಹೀಗೆ 3 ಟೈಮ್ಸ್ ಚೈನ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, 3 ಟೈಮ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾನು ಇಲ್ಲಿ ಸೆಕೆಂಡ್ ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀನಿ. ಹೀಗೆ ಇಲ್ಲಿ ಎರಡರಲ್ಲೊಂದು ಹೀಗೆ ಮಾಡ್ತಾ ಹೋಗೋಣ. 3 ಟೈಮ್ಸ್ ಮಾಡಿಕೊಂಡು ಒಂದು ಬೀಡನ್ನ ಲಾಕ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಈಗ ಬೀಡ್ಸನ್ನು ಹಾಕೋತೀನಿ. 3 ಟೈಮ್ಸ್ ಚೈನ್ ಹಾಕ್ಕೊಂಡು ಈಗ ಬೀಡ್ಸ್ ಲಾಕ್ ಮಾಡ್ತೀನಿ. ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ನಾವು ಬೀಡ್ಸ್ ಲಾಕ್ ಮಾಡ್ತಾಯಿಲ್ಲ, ಹಾಗೆಯೇ ಸೂಜಿ ಮೇಲೆ ದಾರ ತಗೊಂಡು ನಾವು ಮತ್ತೆ ಡಬಲ್ ಕ್ರೋಶನ ಮಾಡೋಣ. ಎರಡರಲ್ಲೊಂದು ನೋಡಿ ಫ್ರೆಂಡ್ಸ್, ಮತ್ತೆ ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ 3 ಟೈಮ್ಸ್ ಹಾಕ್ಕೊಂಡು ಬೀಡ್ ಲಾಕ್ ಹಾಕ್ಕೊಂಡು ಈಗ ನಾನು ಒಟ್ಟು 12 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಹೀಗೆ ನಾವು ಲಾಕ್ ಮಾಡಲ್ಲ, ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಡಬಲ್ ಕ್ರೋಶ ಮಾಡ್ತಾ ಬರೋಣ. ಹೀಗೆ ಸೂಜಿ ಮೇಲೆ ದಾರ ಹೀಗೆ ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ತಗೊಂಡು 3 ಟೈಮ್ಸ್ ಹೀಗೇ ಮಾಡ್ಕೊಳ್ಳೋಣ. ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ನೋಡಿ, ನಾನು ಈಗ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನಾವು ಫಿಲ್ ಮಾಡೋಣ. ಡಬಲ್ ಕ್ರೋಶ 3 ಟೈಮ್ಸ್. ನಾವು ಬೀಡ್ ಲಾಕ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಬೀಡ್ ಲಾಕ್ ಮಾಡ್ಕೊಂಡಿಲ್ಲ, ಅದ್ರ ಮೇಲೇ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಲಾಕ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ಹೀಗೆ ಒಳಗಡೆಯಿಂದ ಎಳ್ಕೊಂಡು ಹೀಗೆ ಲಾಕ್ ಮಾಡ್ತಾ ಹೋಗೋಣ 3 ಟೈಮ್ಸ್. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಕುಚ್ಚು ಬರುತ್ತೆ, ನಾವು 3 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ, 3, 6, 9, 12. ಈಗ ಪಕ್ಕದಲ್ಲಿ ನಾವು 6 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಇದು ಮಾಮೂಲಿ ಈ ಡಿಸೈನ್ ಹಾಕಿದ್ಮೇಲೆ ಒಂದು ಸರಿ ಲಾಕ್, ಮತ್ತು ನೆಕ್ಸ್ಟು 2 ಟೈಮ್ಸ್ ಲಾಕ್. ಹೀಗೆ ಮತ್ತು ಹೀಗೆ 3 ಟೈಮ್ಸ್ ಲಾಕ್ ಹಾಕಿದ್ಮೇಲೆ ನೆಕ್ಸ್ಟ್ ಬೀಡ್ಸ್ಗೆ ನಾವು ಡೈರೆಕ್ಟ್ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿಗೆ ಲಾಕ್ ಮಾಡೋಣ. ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ ಒಳಗಡೆ ಥ್ರೆಡ್ ತಗೊಂಡು 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಈಗ 3 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ ಹಾಕ್ಕೊಂಡು ಡೈರೆಕ್ಟ್ ನಾನು
ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹೀಗೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನಾವು ಬೀಡ್ ಲಾಕ್ ಮಾಡೋದು ಒಂದಾಗುತ್ತೆ, ಮತ್ತು ಅದಾದಮೇಲೆ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡೋಣ. ಹೀಗೆ ನೋಡಿ, ಡಿಸೈನ್ ಹೀಗೆ ಬರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ 3 ಟೈಮ್ಸ್ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ಕುಚ್ಚು ಬರುತ್ತೆ. ಈಗ ನಾನು ಬೀಡ್ಸ್ ಲಾಕ್ ಮಾಡ್ತಿದ್ದೀನಿ. ನಿಮಗೆ ಯಾವುದು ಸ್ಮಾಲ್, ಇದಕ್ಕಿಂತ ಸ್ಮಾಲ್ ಬೇಕಂದರೆ ಸ್ಮಾಲು, ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪದು ಬೇಕಂದರೆ ಹಾಕ್ಕೊಳ್ಳಿ. ಇದು ಬಟ್ ಇದು ಚೆನ್ನಾಗಿದೆ, ಇದೇ ಸಾಕಾಗುತ್ತೆ. ಹೀಗೆ ಲಾಕ್ ಮಾಡ್ಬೋದು. ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಎಳೆ ಬಿಟ್ಟರು ಕರೆಕ್ಟ್. ನೋಡಿ, ಬೀಡ್ ಹಾಕ್ಕೊಂಡಿದ್ದೀನಿ. ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಲಾಕ್ ಮಾಡೋಣ. ಇಲ್ಲಿ ನೋಡಿ, ಲಾಕ್ ಮಾಡ್ತಾ ಹೀಗೆ ಹೋಗೋಣ. ನಾವು ಬೀಡ್ ಆದಮೇಲೆ ಒಂದು ಸರಿ ಹಾಕ್ಕೊಂಡಾಗ ಅದು ಫ್ರೆಂಡ್ಸ್ ನೋಡಿ ಈ ಥರ ನೋಡಿ ಫ್ರೆಂಡ್. ಹೀಗೆ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ, ಬಿಗಿನರ್ಸ್ಗೆ ಹೇಳ್ತಾ ಇರೋದು. ಈ ರೀತಿ ಹಿಂಗೆ ಕ್ರಾಸ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ನೋಡಿ, ನಾನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 6 ಚೈನ್ ಮೇಲೆ ಇಲ್ಲಿಂದನೇ ಸೂಜಿ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನು ಎಲ್ಲನೂ ಕುಚ್ಚೆಲ್ಲ ಹಾಕ್ಕೊಂಡಿದ್ದೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು.